ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತಿನ ವಿಡಿಯೋದಲ್ಲಿ ಆ್ಯಕ್ಚುಲಿ ಇದು ಟ್ರಾವೆಲ್ ವಿಡಿಯೋ ಆಗಿರುತ್ತೆ. ಬೆಂಗಳೂರಿಂದ 250 ಕಿಲೋಮೀಟ್ರ್ ದೂರದಲ್ಲಿರುವಂಥ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಆ್ಯಕ್ಚುಲಿ ಒಂದು ದೊಡ್ಡ ಗ್ಯಾಂಗೇ ಹೋಗ್ತಾ ಇದೆ ಸಕಲೇಶ್ಪುರಕ್ಕೆ. ಸೊ ಲಾಸ್ಟ್ ಟೈಮು ನ್ಯೂ ಇಯರ್ಗೆ ಆ್ಯಕ್ಚುಲಿ ಒಂದು 12 ಮೆಂಬರ್ಸ್ ಏನೋ ಹೋಗಿದ್ವಿ, ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ ಇವಾಗ. ಸೊ ಅದೇ ಟೀಮು, ಅದೇ ಗ್ಯಾಂಗು, ಒಂದಿಬ್ಬರು ಮಾತ್ರ ಮಿಸ್ ಆಗಿದ್ದಾರೆ. ಸೊ ಆ ಟೀಮ್ ಜೊತೆ ಇವಾಗ ಸಕಲೇಶ್ಪುರ್ಗೆ ಹೋಗ್ತಾ ಇದೀವಿ. 1 ಗಂಟೆ ಆಗಿದೆ. ಸೊ ಇವಾಗ ಬಿಟ್ಟಿದ್ದೀವಿ. ಮೋಸ್ಟ್ಲಿ ಬೆಳಗಿನ ಜಾವ ಒಂದು 6 ಗಂಟೆ 7 ಗಂಟೆಗೆ ರೀಚ್ ಆಗುವಂಥ ಒಂದು ಪ್ಲ್ಯಾನ್ ಇದೆ. ನೋಡೋಣ ಇನ್ನೂ ಎಷ್ಟು ಬ್ರೇಕ್ಗಳು ಹಾಕ್ಕೊಂಡು ಹೋಗ್ತೀವಿ ಅಂತ. ಆ್ಯಕ್ಚುಲಿ ನಮ್ಮ ಹಿಂದ್ಗಡೆ ಇನ್ನೂ 2 ಗಾಡಿಗಳು ಬರ್ತಾ ಇದ್ದಾವೆ. ಸೊ ಟೋಟಲ್ 3 ಗಾಡೀಲಿ ಹೋಗ್ತಾ ಇರೋದು ನಾವು, 3 ಕಾರಲ್ಲಿ. ಸೊ ನನ್ನ ಜೊತೆ ಇರೋದು ನನ್ನ ವೈಫು ವಿಂದ್ಯಾ, ಆ್ಯಂಡ್ ನನ್ನ ಕಾರಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ಹಿಂದೆ, ಕ್ರಿಶ್. ಅವ್ರಿಗೆ ಇನ್ನೂ ಸ್ವಲ್ಪ ಬ್ಲಾಗಲ್ಲಿ ಬಂದಿಲ್ಲ, ಫಸ್ಟ್ ಟೈಮ್ ಅವರಿಬ್ರು. ತುಂಬಾ ನಾಚಿಕೆ ಕ್ಯಾಮ್ರಾ ಅಂದ್ರೆ. ಆಕ್ಚುಲಿ ಇವರು ಹಿಂದೆ ಕೂತಿದಾರಲ್ಲ, ಅವರು ಮೂವಿಲಿ ಆಕ್ಟ್ ಮಾಡಿದ್ದಾರೆ. ಬ್ರೋ, ಯಾವ್ದು ನಿಮ್ದು ಮೂವಿ ಆಕ್ಟ್ ಮಾಡಿದಿರಲ್ಲ? ನೆಕ್ಸ್ಟ್ ಸೂತ್ರಧಾರಿ ಬರ್ತಿದೆ. ಸೂತ್ರಧಾರಿ ಚಂದನ್ ಶೆಟ್ಟಿದು. ಅದಾದ್ಮೇಲೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಇದು ಫಸ್ಟ್ ಟೀ ಬ್ರೇಕು. ಇನ್ನೂ ಎಷ್ಟೆಷ್ಟು ಬ್ರೇಕ್ಗಳು ಆಗ್ತಾವೋ ಗೊತ್ತಿಲ್ಲ. ಸೊ ನಮ್ದೊಂಥರ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಥರ ಆಗ್ತಾನೆ ಇರ್ತವೆ. ಸೊ ಆ್ಯಕ್ಚುಲಿ ನಿಮಗೆ ಟೀಮ್ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಇವಾಗ. ಹಾಯ್, ಧನುಷ್ ಅಂತ. ಇದು ನಮ್ದು ವೈಫ್. ಆಮೇಲೆ ಹೇಳ್ಕೊಟ್ಟಿರೋ ಥರ ಅಂತಂದ್ರೆ ಏನು ಇದ್ರಿ ನಮ್ಮ ಜೊತೆ ಚಿಕ್ಕಮಂಗ್ಳೂರು ಟ್ರಿಪ್ಪಲ್ಲಿ. ಹಲೋ, ಐ ಆಮ್ ರೀನಾ. ಅವರೊಬ್ರು ಅಲ್ಲಿ ಮುಚ್ಚಿಟ್ಕೊಂತ ಇದಾರೆ. ಬನ್ರ ಮೇಲೆ ಶೀಸ್ ಮೈಮಾ ಶೆಟ್ಟಿ. ಮೈಮಾ ಮೈಮಾ பேரு தாண்டா அஞ்சல அவ கபில் புந்துட்டாடா நெஞ்சில. ಇವ್ರು ನರೇಂದ್ರ ಮೋದಿಜಿ. ನೀವ್ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು, ನಾನು ಮಾಡ್ತಾ ಇದ್ದೀನಿ. ಯಾರಪ್ಪ ನೆಕ್ಸ್ಟ್ ಪ್ರಜೆಸ್? ಯಾರಿಲ್ಲ. ಹಾಯ್, ಹಾಯ್. ಹೌ ಯು ಡೂಯಿಂಗ್ ಗೈಸ್? ದರ್ಶನ್ ಅಂತ ಹೇಳಿ, ವ್ಲಾಗರ್ ಸಂತು ಅವರ ಭಾವ. ನೀವೇ ತಾನೇ ಆ್ಯಕ್ಚುಲಿ ಇವಾಗ ಇದಕ್ಕೆ ಆರ್ಗನೈಸರ್ ಅಲ್ಲ, ಟ್ರಿಪ್ಗೆ ಆರ್ಗನೈಸರ್ ಬಂದ್ಬಿಟ್ಟು ಇನ್ನೊಬ್ರು ಇದ್ದಾರೆ, ನಮ್ಮ ಸಾಕರ್ ನಗರ್ ಡಾನ್ ಅವ್ರು. ಸ್ವಲ್ಪ ಅವ್ರಿಗೆ ಆರ್ಗನೈಸ್ ಮಾಡಿ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಧನುಷ್ MK ಅಂತ, ಮಾರ್ಟಲ್ ಕಾಂಬ್ಯಾಟ್ ಧನುಷ್ ಅಂತ ಅವ್ರ ಹೆಸರು. ಅವರ ಸಹೋದರ ಇಲ್ಲೇ ಇದ್ದಾರೆ, ನಿತಿನ್ ಅಂದ್ಬಿಟ್ಟು, ಅವರ ಕಸಿನ್. ಇವರು ಮಿಸ್ಟರ್ ಪವನ್ ಕುಮಾರ್ KM ಅಂದ್ಬಿಟ್ಟು ಇವ್ರು ಅವ್ರಿಗಿಂತ ಅಮಾಯಕರು, ಲಲ್ಲಿ ಅಂದ್ಬಿಟ್ಟು. ಬನ್ನಿ ಈ ಕಡೆ ಸ್ವಲ್ಪ ಮುಂದೆ ಬನ್ನಿ, ಮುಖ ತೋರಿಸಿ. ಲಿಲ್ಲಿ ಅವ್ರ ಲಲ್ಲಿ. ನಿಮ್ಗೆ ಹೆಂಗ್ ಬೇಕಂಗೆ. ಏನ್ ಕ್ವಶನ್ ಕೇಳಿದ್ರಲ್ಲ ಅವಾಗ? ಆ್ಯಕ್ಚುಲಿ ನಾವು ಬೆಳಿಗ್ಗೆ ಎಷ್ಟು ಗಂಟೆಗೆ ರೀಚ್ ಆಗ್ತಿದೀವಿ ಅಂತ. ಬೆಳಿಗ್ಗೆ ಅರೌಂಡ್ 5 AM to 6 AM ರೀಚ್ ಆಗ್ಬಿಟ್ಟು ನನ್ನ ಮೇಲೆ ಆಣೆ ಇಟ್ಟಳು. ನನ್ನ ಮೇಲೆ ಆಣೆ ಇಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ. ಒಳ್ಳೆ ಬ್ರೇಕ್ಫಾಸ್ಟ್ ಇರುತ್ತೆ ಅಲ್ಲಿ, ಕೂರ್ಗ್ ಸ್ಟೈಲು. ಎಲ್ಲ ನಿತಿನ್ ಅವರು ಆರ್ಗನೈಸ್ ಮಾಡಿದಾರಲ್ಲ, ಅವ್ರ ಫ್ರೆಂಡ್ ರೆಸಾರ್ಟೇ ಅದು. ಒಳ್ಳೆ ಕೂರ್ಗಿ ಸ್ಟೈಲ್, ಒಳ್ಳೆ ಆನ್ ದ ವೇ ಅಲ್ಲಲ್ಲಿ ಬ್ರೇಕ್ ಹೊಡ್ಕೊಂಡು ಹೋಗಿ. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವ್ರ ಗುಡಿ. ಏನಂತೀರಾ ಅಷ್ಟೇ. ಇದೊಂಥರ ನಮಗೆ ತವ್ರ ಮನೆ ಇದ್ದಂಗೆ. ಆ್ಯಕ್ಚುಲಿ ಇಲ್ಲೇ ಇಂಜಿನಿಯರಿಂಗ್ ಮಾಡಿದ್ದು. ಆಲ್ಮೋಸ್ಟ್ ನನಗೆ ಎಲ್ಲ ಜಾಸ್ತಿ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇರೋದು. ಸೊ ಯೂಶ್ವಲಿ ಯಾವಾಗ್ಲೂ ನೈಟ್ ಔಟ್ ಮಾಡಬೇಕು ಅಂತಂದರೆ ಇಲ್ಲಿಗೆ ಬರ್ತಿದ್ದು. ನಮ್ಮ ಇಂಜಿನಿಯರಿಂಗ್ ಲೈಫ್ ಅರ್ಧ ಲೈಫ್ ಇಲ್ಲೇ ಕಳೆದ್ಬಿಟ್ಟಿದ್ದೀವಿ ನಾವು. ಪಾಸ್ ಆಗಿದ್ದೀವಿ, ಏನು ತೊಂದರೆ ಇಲ್ಲ.
ಅಲ್ಲ ಗುರು ನಿಮ್ ಜಾಗದಾಗ ನಾನು ಇದ್ದಿದ್ರೆ ತಗೊಂಡ ಗುರು ಹೊಡಿತಾ ಅಬ್ಬಬ್ಬಬ್ಬ ಇಂಗ್ಲೀಷು ಏಯ್ ನೀನ್ ಭೀಮಾ ಡೈಲಾಗ್ ಹೊಡಿ ಇವರು ಹಲೋ ಇಂಗ್ಲಿಷ್ ಮೀಡಿಯಂ ಅದ್ ಹೆಂಗ್ ತಿರ್ಗಿಸ್ಬಿಡ ಹೋಗ್ತಿದಂಗೆ ನಿದ್ದೆ ಗಣ್ಣಲ್ಲಿ ಎಳ್ದ್ಬಿಟ್ಟನ ಆ ಕಡೆಗೆ ಡಿವೈಡರ್ ಹೊಡೆದ ನೋಡಿದ್ವಲ್ಲ ಹೋಗ್ತಾ ಹೋಗ್ತಾ ಕರ್ವ್ ಐತೆ ಹುಷಾರು ಹುಷಾರು ಕರ್ವ್ ಆಪೋಸಿಟ್ ಆಗೇ ಬಂದ ಸದ್ಯ ಯಾರಿಗೂ ಏನೂ ಆಗಿಲ್ವಲ್ಲ ಗಾಡಿ ಲಾಕ್ ಮಾಡ್ಬೇಕು ಲಾಕ್ ಮಾಡಿಲ್ಲ ಡಬ್ಬ ಹಾಕೊಂಡಿಲ್ಲ ಹಾ ಡಬ್ಬ ಹಾಕೊಂಡಿಲ್ಲ ಏನಾಯ್ತು ಸರ್ ಹಾ ಓ ಪಂಚರ್ ಆಗ್ಬಿಟ್ಟೈತೆ ಯಾವ ಊರಣ ಹಾ ಹೊಸೂರು ಓ ತಮಿಳ್ನಾಡು ಇಲ್ಲೇನಾದರೂ ಗಿಡ ಕಿತ್ತಾಕ್ಬಿಡಿ ಅದು ಹೆಂಗಾಯ್ತು ಗೊತ್ತಾ ಅದು ನಾವೆಲ್ಲ ಸುಮ್ಮನೆ ಸೈಡಲ್ಲಿ ನಿಲ್ಸಿದ್ದೆ ನನ್ನ ಗಾಡಿನ ತಿರ್ಗಿಸ್ಕೊತಾವನೆ ಅನ್ಕೊಂಡಿದೀನಿ ಒಂದೇ ಸತಿ ಎಳ್ದ್ಬಿಟ್ಟವನೆ ಇವ್ರು ಜಸ್ಟ್ ಹಿಂದ್ಗಡೆ ಬರ್ತಾ ಇದ್ರು ಬೈ ಜಸ್ಟ್ ಹಿಂದೆ ಬರ್ತಾ ಇದ್ದು ಇವರು ಅಯ್ಯಪ್ಪ ಯಾವ ಪ್ಲೇಸ್ ಇದು ಒಂದು 10 ಕಿಲೋಮೀಟರ್ ಬಂದಿದೀವಾ ಹಾಸನ್ ಸಿಟಿ ಬಿಟ್ಟು ಇವಾಗ ಅವ್ರು ಏನ್ ಮಾಡ್ತಾರೆ ಇವ್ರಿಗೆ ಕಾಲ್ ಮಾಡ್ಬೇಕಾ ಹೈವೇ ಅವ್ರಿಗೆ ಏನ್ ಗೊತ್ತಾ ಇವಾಗ ಅವ್ನ್ ರೈಟ್ ಸೈಡ್ ಅಲ್ಲಿ ಯಾವ್ದಾರ ಗಾಡಿ ಬರ್ತಾ ಇರ್ತದೆ ಅಂತ ಅನ್ಕೋ ಆಕ್ಚುಲಿ ಇನ್ನು ಫುಲ್ ಪಂಚರ್ ಆಗೈತೆ ಗುರು ಪಂಚರ್ ಆಗಿರೋದಕ್ಕೆ ಅವ್ನು ಎಳ್ದಿರೋದು ಗಾಡಿನ ಹೈವೇಗಳಲ್ಲಿ ಆದಷ್ಟು ಗಾಡಿಗಳ ಮಧ್ಯೆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇಲ್ಲಾಂತಂದರೆ ನಮಗೆ ಗೊತ್ತಿಲ್ಲದಿರೋ ಥರ ಅನಾಹುತಗಳು ನಡೆದೋಗ್ತವೆ ಸೊ ಇಲ್ಲಿ ಡ್ರೈವರ್ದೇನೂ ತಪ್ಪಿರಲಿಲ್ಲ ಗಾಡಿ ಟೈರ್ ಬ್ಲಾಸ್ಟ್ ಆಗಿದ್ದರಿಂದ ಒಂದು ಸ್ವಲ್ಪ ರೈಟ್ ಸೈಡ್ಗೆ ಎಳ್ದಿದ್ದ ಬಟ್ ಅದ್ರ ಹಿಂದೆ ಬರ್ತಿದ್ದು ನಾವು ಸ್ವಲ್ಪ ನಾವೇನಾದರೂ ಸ್ಪೀಡ್ ಆಗಿದ್ದಿದ್ರೆ ಅವಾಯ್ಡ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಬಟ್ ಒಂದೇನಪ್ಪ ಅಂತಂದರೆ ಯಾರಿಗೂ ಏನೂ ಆಗಲಿಲ್ಲ ಅದರಲ್ಲೂ ಗಾಡಿ ಒಳಗಡೆ ಇರೋ ಕೋಳಿಗಂತೂ ಏನೂ ಆಗಿರಲಿಲ್ಲ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಅದರಲ್ಲೂ ಗಾಡಿ ಒಳಗಡೆ ಇರೋ ಕೋಳಿಗಂತೂ ಏನೂ ಆಗಿರಲಿಲ್ಲ ಒಪ್ತೆ ಕಡೆ ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ ವಿಂಡೋ ಓಪನ್ ಮಾಡ್ರಪ್ಪ ಇಲ್ಲೇನಾ ಸಿಗೋದು ನಮಗೆ ಮೊಲ ಎಲ್ಲ ಸಿಗಲ್ಲ ಬಿಡಿ ಬೈ ಇದೇ ಸರ್ಕಲ್ ನಲ್ಲಿ ಮುಂಗಾರು ಮಳೆ ಶೂಟಿಂಗ್ ಆಗಿರೋದು ಸೊ ಗಣೇಶ್ಗೆ ಮೊಲ ಸಿಗೋದು ಇದೇ ಪ್ಲೇಸು ಸೊ ಫೈನಲಿ ನಾವು ಆಲ್ಮೋಸ್ಟ್ ನಮ್ಮ ಸ್ಟೇನ ರೀಚ್ ಆಗಿದ್ದೀವಿ ಟೀ ಬೇಕಾ ಕಾಫಿ ಬೇಕಾ ಬಟ್ ಇಷ್ಟು ಬೇಗ ಹೋಗಿ ಏನು ಮಾಡೋದು ಅಂತ ಇಲ್ಲಿ ಟೀ ಹಾಕೊಂಡು ಹೋಗೋಣ ಅಂತ ನಿಲ್ಸಿದ್ದೀವಿ ಅಣ್ಣ ಎಲ್ಪ್ ಏನಾದ್ರು ಬೇಕಾ ಹಾಲು ಕರ್ಕೊಡಕ್ಕೆ ಹೋಯ್ತವ್ರೆ ನಿಜವಾಗ್ಲು ಕ್ರೇಜಿ ಟೈಮ್ ಎಷ್ಟು ಬಂದ್ರೋ ಇಲ್ಲಿ ಒಳಗಡೆ ಸಗದಾಗಿದೆ ಪ್ಲೇಸು ಮೋಸ್ಟ್ಲಿ ಇಲ್ಲಿ ಮುಂಗಾರು ಮಳೆ ಶೂಟಿಂಗು ಮಾಡೋರು ಅನ್ಸುತ್ತೆ ಮೀನ್ ಸೀನಾ ಏನ್ ಮೀನ್ ಸೀನು ಅವರು ಮಳೆಯಲ್ಲಿ ಫುಲ್ ನೆನ್ಕೊಂಡು ಇಬ್ರು ಬರ್ತಾರೆ ಗೊತ್ತಾ ಗೊತ್ತಾ ಓ ಅದಾ ಮತ್ತೆ ಇದೇ ಕಡೆ ಸ್ಟೇ ಹೇಳಿದ್ದಾನ ಯಾವ್ದಿದು ಅಲ್ಲಲ್ಲ ಇದು ಈ ಸ್ಟೇ ಬಂದು ಜಸ್ಟ್ ಸ್ಟೇ ಅಷ್ಟೇ ಇಲ್ಲಿ ಫುಡ್ ಇರಲ್ಲ ಏನೂ ಇರಲ್ಲ ಪರ್ ಡೇ 800 rupees ಅವ್ರು ಹೇಳಿದ್ದು ಜಸ್ಟ್ ಸ್ಟೇ ಅಷ್ಟೇ ಏನೊಳ್ಳೆ ಕ್ರಿಕೆಟ್ ಸ್ಟೇಡಿಯಂ ಇದ್ದಂಗೆ ಐತಲ್ಲ ಅಂತ ಸರಿ ಗಾಲ್ಫ್ ಸ್ಟೇಡಿಯಂ ಅಂತ ಎಲ್ಲ ಏನ್ ಮಾಡಕ್ ಬಂದಿದ್ದೀರಾ ಇಲ್ಲಿ ಟೀಗೆ
ನಮ್ಮ ಸಾಹೇಬ್ರು ಹಾಲು ಕರಿತಾ ಇದಾರೆ. ಫ್ರೆಶ್ ಮಿಲ್ಕ್ ಜೊತೆ ಫ್ರೆಶ್ ಟೀ ಕುಡಿದ್ಬಿಟ್ಟು ಪೋರ್ ಕರಿ ರೊಟ್ಟಿ ತಿನ್ನಕ್ ಹೋಗೋಣ. ಸರ್ ಕರೆದೋಯ್ತು ಆಲ್ರೆಡಿ ಹಾಲು? ಕರು ಇದೆ, ಹಾ ಉಳಿದಿದ್ದ ಹಾಲು ಕರು, ಈಗ ಇಷ್ಟೇ ಹಾಲು ಕರು. ಹೌದಾ? ಅಲ್ಲಿದೆ ಕರು. ಇದೆಲ್ಲ ನಿಮ್ದೇನಾ ಜಾಗ? ಹಾ ಬೇರೆ ನೀವು ಕೆಲಸ ಮಾಡೋರ? ಅಲ್ಲ, ಅಂಗಡಿ ನಮ್ದು. ಓ, ಅಂಗಡಿ ನಿಮ್ದು. ಈಗ ಚೆನ್ನಾಗೈತೆ ಗುರು. 4 ವರ್ಷ ಜಾಗ 1 ಎಕರೆ ಈ ಪ್ಲೇಸ್ ಅಲ್ಲಿ ಇದೇ ಪ್ಲೇಸ್. ಇವತ್ತಿಗೆ 70 ಲಕ್ಷ 1 ಎಕರೆ. ಇದು 19 ಎಕರೆ ಐತೆ. ಇದು ಟೋಟಲಾ? ಅವರೇ ಹೇಳ್ಕೊಂಬಂದ್ರು. ಅಂದ್ರೆ ಇವರೆಲ್ಲ ಎಷ್ಟು ಪುಣ್ಯ ಮಾಡಿರ್ತಾರಲ್ಲ ಬೆಳಿಗ್ಗೆ ಎದ್ದು ಈ ಥರ ವ್ಯೂ ನೋಡೋಕ್ಕೆ. ಹಾಂ, ಈ ಬೆಂಗಳೂರಲ್ಲಿ ಜೀವನ ಕಟ್ಕೊಂಡಿರೋ ಎಷ್ಟೋ ನಮ್ಮಂಥ ಜನಗಳಿಗೆ ಬೆಳಿಗ್ಗೆ ಎದ್ದರೆ ಸಾಕು ಅದೇ ಸಾಲದ ಹೊರೆ, EMI ಟೆನ್ಷನ್ನು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಆಫೀಸ್ ಕೆಲಸ, ಅದೇ ಟ್ರಾಫಿಕ್ಕು, ಅದೇ ಪೊಲ್ಯೂಷನ್ನು, ಇದೆಲ್ಲ ನೋಡಿ ವೀಕೆಂಡ್ ಬಂದರೆ ಸಾಕು ನಮ್ಮ ಊರಿಗೆ ಹೋಗ್ಬಿಡೋಣ ಅನಿಸುತ್ತೆ, ಇಲ್ಲ ಎಲ್ಲಿಗಾದ್ರೂ ಟ್ರಿಪ್ ಹೋಗೋಣ ಅಂತ ಅನಿಸುತ್ತೆ. ನಿಜವಾಗ್ಲೂ ಬೆಳಗ್ಗೆನೇ ಈ ಥರ ಒಂದು ಪ್ಲೇಸಿಗೆ ಬಂದು ಟೈಮ್ನ ಸ್ಪೆಂಡ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ. ಆ ವೆದರು, ಆ ಸನ್ರೈಸು, ಮತ್ತು ಅಲ್ಲೇ ಫ್ರೆಶ್ ಆಗಿ ಹಾಲು ಕರೆದು ಟೀ ಮಾಡಿಕೊಟ್ರು. ನಮ್ಮಂಥ ಹಳ್ಳಿಯಿಂದ ಬಂದಿರೋರಿಗೆ ಇದೇನು ಹೊಸ್ತೇನಲ್ಲ. ಬಟ್ ಆದರೆ ನಮ್ಮ ಗ್ಯಾಂಗಲ್ಲಿರೋರು ಆಲ್ಮೋಸ್ಟು ಪ್ರಾಪರ್ ಬೆಂಗಳೂರವರು, ಅಂದರೆ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋರು, ಅವರಿಗಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಇದು. ಆಲ್ಮೋಸ್ಟು 1 ಅವರ್ ಟೈಮ್ನ ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಬೆಳಿಗ್ಗೆ 6:30 ಅಷ್ಟರಲ್ಲಿ ನಾವು ಮಾಡಿದ್ದಂಥ ಹೋಮ್ ಸ್ಟೇನ ರೀಚ್ ಆದ್ವಿ. ಸೊ ನಾವು ಮಾಡಿದ ಹೋಮ್ ಸ್ಟೇ ಯಾವುದು, ಎಲ್ಲಿದೆ, ಮತ್ತು ಅದರದ್ದು ಪ್ರೈಸ್ ಏನು, ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಎಲ್ಲ ಇನ್ಕ್ಲೂಡ್ ಆಗಿದ್ವು, ಮತ್ತು ಇದ್ರದ್ದು ಕಂಪ್ಲೀಟ್ ಎಕ್ಸ್ಪೀರಿಯೆನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಅಲ್ಲಿವರೆಗೆ ಸ್ಟೇ ಟ್ಯೂನ್ಡ್. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸೊ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್.